Hello students, today we will discuss about articles. In English, a, an and the are called articles. They are actually demonstrative adjectives. ಮಕ್ಕಳೇ, ಇಂಗ್ಲೀಷ್ನಲ್ಲಿ ಎ, ಆ್ಯನ್ ಮತ್ತು ದಗಳನ್ನು ನಾವು ಆರ್ಟಿಕಲ್ಗಳು ಅಂದರೆ ಉಪಪದಗಳು ಅಂಥೇಳಿ ಅಧ್ಯಯನವನ್ನು ಮಾಡ್ತೀವಿ. ಅವುಗಳು ಕೂಡ ಎಡ್ಜೆಕ್ಟಿವ್ಸ್ಗಳಾಗಿರೋದ್ರಿಂದ ಅವುಗಳನ್ನು ಡೆಮಾನ್ಸ್ಟ್ರೇಟಿವ್ ಎಡ್ಜೆಕ್ಟಿವ್ಸ್ಗಳಂತೇಳಿ ಕಲಿತೀವಿ. ದೆನ್ ಕೈಂಡ್ಸ್ ಆಫ್ ಆರ್ಟಿಕಲ್ಸ್. ಈ ಆರ್ಟಿಕಲ್ಗಳಲ್ಲಿ ಉಪಪದಗಳಲ್ಲಿ ವಿಧಗಳನ್ನು ನಾವು ನೋಡ್ಬೋದು. There are two types of articles. First one is indefinite article or indefinite articles, and second one is definite article. Indefinite article ಅಂತಂದರೆ ಅನಿಶ್ಚಿತ ಉಪಪದಗಳು ಮತ್ತು ಡೆಫಿನಿಟ್ ಆರ್ಟಿಕಲ್ ಅಂತಂದರೆ ನಿಶ್ಚಿತ ಉಪಪದ. An article which does not refer to any particular person or thing is known as indefinite article. ಅಂದರೆ an article does not refer ಅಂತಂದರೆ ಯಾವ ಉಪಪದವು ಒಬ್ಬ ಪರ್ಟಿಕ್ಯುಲರ್ ನಿಶ್ಚಿತವಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಗೊತ್ತಿರಲದೆ, ನಮಗೆ ಆ ವ್ಯಕ್ತಿ ಅಥವಾ ವಸ್ತು ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಉಪಪದಗಳು ಅನಿಶ್ಚಿತ ಉಪಪದಗಳಾಗಿರುತ್ತವೆ. ಫಾರ್ ಎಕ್ಸಾಂಪಲ್, ಎ ಆ್ಯಂಡ್ ಆ್ಯನ್ ಮತ್ತು ಆ್ಯನ್ಗಳು ಅನಿಶ್ಚಿತ ಉಪಪದಗಳಾಗಿರುತ್ತವೆ. ಫಾರ್ ಎಕ್ಸಾಂಪಲ್, ಐ ಮೀಟ್ ಅ ಫ್ರೆಂಡ್. ಐ ಮೀಟ್ ಎ ಫ್ರೆಂಡ್. ಇಲ್ಲಿ ನಾನು ಒಬ್ಬ ಸ್ನೇಹಿತನನ್ನು ಭೇಟಿಯಾಗುತ್ತೇನೆ ಅಂತ ಹೇಳ್ತಾ ಇದ್ದೀನಿ. ಆ ಫ್ರೆಂಡ್ ಯಾರು, ಆ ಸ್ನೇಹಿತ ಯಾರು ಅಂಥೇಳಿ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾನು ಒಬ್ಬ ಸ್ನೇಹಿತನನ್ನು ಭೇಟಿಯಾಗುತ್ತೇನೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಮಗೆ ಗೊತ್ತಿಲ್ಲ, ಅದಕ್ಕಾಗಿ ಎ ಅನ್ನು ಬಳಸಿದ್ದೀನಿ. ಮತ್ತೊಂದು ಉದಾಹರಣೆನ ನೋಡೋದಾದರೆ, ಐ ಈಟ್ ಆ್ಯನ್ ಆ್ಯಪಲ್. ಐ ಈಟ್ ಆ್ಯನ್ ಆ್ಯಪಲ್. ನಾನು ಒಂದು ಸೇಬು ಹಣ್ಣನ್ನು ತಿನ್ನುತ್ತೇನೆ. ಇಲ್ಲಿ ಎ ಆ್ಯಂಡ್ ಆ್ಯನ್ ಆರ್ ಕನ್ಸಿಡರ್ಡ್ ಆ್ಯಸ್ indefinite articles. Then a question rises in your mind, I think, where we use a and an. ಹೌದಲ್ಲ? ನಿಮಗೆ ಒಂದು ಪ್ರಶ್ನೆ ಬಂದಿರ್ಬೋದು. ಈಗ ಎ ಮತ್ತು ಆ್ಯನ್ಗಳು ಅನಿಶ್ಚಿತ ಉಪಪದಗಳಾದವು, ಆದರೆ ಎ ಅನ್ನು ಎಲ್ಲಿ ಬಳಸಬೇಕು, ಆ್ಯನನ್ನು ಎಲ್ಲಿ ಬಳಸಬೇಕು ಅಂತ ನಿಮಗೆ ಪ್ರಶ್ನೆ ಉದ್ಭವ ಆಗಿರ್ಬೋದು. ಈಗ ನಾವು ಮುಂದಿನ ವಿಷಯ ಅದನ್ನೇ ತಿಳ್ಕೊಳ್ಳೋಣ. ದ ಯೂಸಸ್ ಆಫ್ ಇಂಡೆಫಿನಿಟ್ ಆರ್ಟಿಕಲ್ಸ್. ಇಂಡೆಫಿನಿಟ್ ಆರ್ಟಿಕಲ್ಗಳಾಗಿರ್ತಕ್ಕಂಥ ಎ ಮತ್ತು ಆ್ಯನ್ಗಳ ಬಳಕೆ, ನಾವು ಅವುಗಳನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ಈಗ ನೋಡೋಣ. ಎಸ್, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ beginning with the vowel sound. It means an ಅನ್ನು ನಾವು ಎಲ್ಲಿ ಬಳಸಬೇಕು ಅಂತ ಹೇಳ್ತಾರೆ ಅಂತಂದರೆ, ಎ ವರ್ಡ್ ಬಿಗಿನಿಂಗ್ ವಿತ್ ದ vowel sound. This is very important because we should not use an article with the vowel letters. We should use an with vowel sound. ಅಂದರೆ ಯಾವ ನಾಮಪದಗಳು ಸ್ವರ ಉಚ್ಚಾರಣೆಯಿಂದ ಪ್ರಾರಂಭ ಆಗುತ್ತದೆಯೋ, ಸ್ವರದ ಉಚ್ಚಾರಣೆಯಿಂದ ಪದಗಳು ಪ್ರಾರಂಭ ಆಗುತ್ತವೆಯೋ ಆವಾಗ ನಾವು ಆ್ಯನ್ ಅಂತಕ್ಕಂತಹ ಇಂಡೆಫಿನಿಟ್ ಆರ್ಟಿಕಲನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಆ್ಯನ್ ಆಕ್ಸ್, ಆ್ಯನ್ ಅಂಬ್ರೆಲ್ಲಾ, ಆ್ಯನ್ ಎಲಿಫೆಂಟ್, an important letter. ಎಸ್, ಇಲ್ಲಿ ಆಕ್ಸ್, ಅಂಬ್ರೆಲ್ಲಾ, ಎಲಿಫೆಂಟ್, ಇಂಪಾರ್ಟೆಂಟ್ ಲೆಟರ್ ಈ ಪದಗಳು
ಸ್ವರ ಉಚ್ಚಾರಣೆ, ಸ್ವರಾಕ್ಷರ ಉಚ್ಚಾರಣೆಯಿಂದ ಈ ಪದಗಳು ಉಚ್ಚಾರ ಪ್ರಾರಂಭಿಸುವುದರಿಂದ ವಿ ಶುಡ್ ಯೂಸ್ ಆ್ಯನ್ indefinite article. Next, an is used when a consonant gives the sound of a vowel. Yes, an is used when consonant gives, ಅಂದರೆ ಆ್ಯನ್ ಅನ್ನು ಮತ್ತೆ ಎಲ್ಲಿ ಬಳಸ್ತೀವಿ ನಾವು ಅಂತಂದರೆ ಕಾನ್ಸೋನೆಂಟ್ ಗಿವ್ಸ್ ದ ಸೌಂಡ್ ಆಫ್ ಎ ಓವಲ್. ವ್ಯಂಜನಾಕ್ಷರ ಹೊಂದಿದ್ರೂ ಕೂಡ ಆ ವ್ಯಂಜನಾಕ್ಷರ ಇಟ್ ಪ್ರೊಡ್ಯೂಸಸ್ ಓವಲ್ ಸೌಂಡ್. ಅದು ಏನಾದರೂ ಓವಲ್ ಸ್ವರದ ಒಂದು ಧ್ವನಿಯನ್ನು, ಶಬ್ದವನ್ನು ಹೊರಸೂಚಿಸ್ತಾ ಇದ್ದರೆ ಅಲ್ಲಿ ನಾವು ಆ್ಯನನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಆ್ಯನ್ ಆನೆಸ್ಟ್ ಮ್ಯಾನ್, ಆ್ಯನ್ ಅವರ್. ನೋಡಿ ಇಲ್ಲಿ ಆನೆಸ್ಟ್ ಮ್ಯಾನ್, ಆನೆಸ್ಟ್ HONEST ಇದೆ, ಹಾನೆಸ್ಟ್ ಅಲ್ಲ, ಅದು ದಟ್ ಈಸ್ ಆನೆಸ್ಟ್. ಇಲ್ಲಿ ಸ್ವರದ ಉಚ್ಚಾರಣೆ ಆಗ್ತಾ ಇದೆ. ದೆನ್ ಅವರ್, HOUR, ಅವರ್ ಇದೆ, ಇಲ್ಲಿ ಹೆಚ್ ಇದೆ, ಆದರೂ ಕೂಡ ನಾವು ಸ್ವರದ ಉಚ್ಚಾರ ಆಗಿರ್ತಕ್ಕಂಥ ಅವರ್ ಅಂತ ಬಳಸೋದ್ರಿಂದ ಇಲ್ಲಿ ನಾವು ಆ್ಯನ್ನ ಬಳಸಬೇಕು. ನೆಕ್ಸ್ಟ್, ಎ ಈಸ್ ಯೂಸ್ಡ್ ವಿತ್ ಆಲ್ ದ ನೌನ್ಸ್ ಬಿಗಿನಿಂಗ್ ವಿತ್ ಕಾನ್ಸೋನೆಂಟ್ ಸೌಂಡ್ಸ್. ಇಟ್ ಮೀನ್ಸ್ ಎ ಅಂತಕ್ಕಂಥ ಇಂಡೆಫಿನಿಟ್ ಆರ್ಟಿಕಲನ್ನು ನಾವು ಎಲ್ಲಿ ಬಳಸಬೇಕಂತಂದರೆ ವಿತ್ ಆಲ್ ದ ನೌನ್ಸ್ ಬಿಗಿನಿಂಗ್ ವಿತ್ ಕಾನ್ಸೋನೆಂಟ್ ಸೌಂಡ್ಸ್. ಯಾವ ಶಬ್ದಗಳು, ಯಾವ ನಾಮಪದಗಳು ದಟ್ ಬಿಗಿನಿಂಗ್ ವಿತ್, ಅವು ಎದರಿಂದ ಪ್ರಾರಂಭ ಆಗ್ತಾ ಇರಬೇಕು? ಕಾನ್ಸೋನೆಂಟ್ ಸೌಂಡಿಂದ, ವ್ಯಂಜನ ಧ್ವನಿಯಿಂದ, ವ್ಯಂಜನಾಕ್ಷರ ಧ್ವನಿಯಿಂದ ಏನಾದರೂ ಪ್ರಾರಂಭ ಆಗ್ತಿದ್ದು ಪದಗಳು ಅಥವಾ ನಾಮಪದಗಳು ಅಂತಂದರೆ ಅಲ್ಲಿ ವಿ ಶುಡ್ ಯೂಸ್ ಎ indefinite article. For example, a book, a table, a pen, a key, etc. Next, a is used with some words like a union, a university, a useful book, because these words begin with a consonant sounds U and not a vowel sound. ಇಲ್ಲಿ ನೋಡಿ, ಲಕ್ಷ ಕೊಟ್ಟು ನೋಡಿ, ಇಲ್ಲಿ ಯೂನಿಯನ್, ಯೂನಿವರ್ಸಿಟಿ, ಯೂಸ್ಫುಲ್ ಬುಕ್, these words starts with vowel letter, but the U produces consonant sound. That's why we have to use ಎ ಇಂಡೆಫಿನೇಟ್ ಆರ್ಟಿಕಲ್. ಇಲ್ಲಿ ಇಂಡೆಫಿನೇಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎ ಅನ್ನು ಬಳಸಬೇಕು. ಎಸ್ ಡಿಯರ್ ಚಿಲ್ಡ್ರನ್, ದಿಸ್ ಈಸ್ ಅಬೌಟ್ ಇಂಡೆಫಿನೇಟ್ ಆರ್ಟಿಕಲ್ಸ್. ಇಷ್ಟೊತ್ತು ಏನು ನೋಡಿದೀವಲ್ಲ, ಇದೆಲ್ಲ ಇಂಡೆಫಿನೇಟ್ ಆರ್ಟಿಕಲ್ಗಳು. ಇದು ಇಂಡೆಫಿನೇಟ್ ಆರ್ಟಿಕಲ್ಗಳನ್ನು ಬಳಸುವ ಒಂದು ವಿಧಾನ. ಹಾಗಾದರೆ ಕ್ಯಾನ್ ಐ ಗಿವ್ ಸಮ್ ಹೋಮ್ವರ್ಕ್ ಚಿಲ್ಡ್ರನ್? ವಿಲ್ ಯು ಡೂ ಇಟ್? ಈ ಟಾಪಿಕ್ ಮೇಲೆ ಒಂದಿಷ್ಟು ಹೋಮ್ವರ್ಕನ್ನು ಕೊಡ್ತೀವಿ. ಆ ಹೋಮ್ವರ್ಕನ್ನು ಮಾಡಿ ನೀವು ನಿಮ್ಮ ಕ್ಲಾಸ್ ಟೀಚರ್ ಹತ್ರ ತೋರಿಸ್ಕೊಂಡು ಸರಿ ಮಾಡ್ಕೊತೀರಾ ಮಕ್ಕಳೇ? ಓಕೆ, ಥ್ಯಾಂಕ್ ಯು. Yes, this is the homework, children. I hope all of you do it promptly and check it by your class teachers or subject teachers. In the next class, we will discuss about definite article the. Okay? Thank you. Thank you, children.